ಬಳ್ಳಾರಿ ಗಲಾಟೆ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಜನಾರ್ದನ ರೆಡ್ಡಿ ಕಡೆಯವರೇ ಗಲಾಟೆ ಶುರು ಮಾಡಿದ್ದು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದ್ದು ಕೆಲವು ವಿಡಿಯೋಗಳನ್ನು ವೈರಲ್ ಮಾಡಿದ್ದಾರೆ. ಇದಕ್ಕೆ ಶ್ರೀರಾಮುಲು ಅವರು ತಿರುಗೇಟು ಕೊಟ್ಟಿದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಎಂಟ್ರಿ ಕೊಟ್ಟು ಮಾಹಿತಿ ಪಡೆದುಕೊಂಡಿದ್ದಾರೆ. ಕ್ಷಣಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ವಿಡಿಯೋ. ಅವರು ಇವರ ಮೇಲೆ ಆರೋಪ ಮಾಡ್ತಿದ್ದಾರೆ, ಇವರು ಅವರ ಮೇಲೆ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಸಾಗಿಸಿದ್ದಾರೆಂಬ ಆರೋಪ ಕೇಳಿ ಬಂದಿತ್ತು. ಕಾಂಗ್ರೆಸ್ನವರೇ ದಾಳಿ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿತ್ತು. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ನವರು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಜಗಳ ಶುರು ಮಾಡಿದ್ದೇ ರೆಡ್ಡಿ ಬೆಂಬಲಿಗರು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಜಗಳ ಶುರು ಮಾಡಿದ್ದೆ ಜನಾರ್ದನ ರೆಡ್ಡಿ ಕಡೆಯವರು ಅಂತ ಆರೋಪಿಸಿರೋ ಕಾಂಗ್ರೆಸ್ ಕಾರ್ಯಕರ್ತರು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಬ್ಯಾನರ್ ತೆರವು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಬ್ಯಾನರ್ ಹರಿದಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಸೋಮಶೇಖರ್ ರೆಡ್ಡಿ ಬರ್ತಿದ್ದಂತೆ ಗಲಾಟೆಯಾಗುವ ದೃಶ್ಯವೂ ರಿವೀಲ್ ಆಗಿದೆ. ಪರಸ್ಪರ ಹಲ್ಲೆಗೆ ಮುಂದಾಗಿರೋ ದೃಶ್ಯ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ವೈರಲ್ ಮಾಡಿರೋ ದೃಶ್ಯಗಳ ಬಗ್ಗೆ ಪ್ರತಿಕ್ರಿಯಿಸಿರೋ ಶ್ರೀರಾಮುಲು, ನಮ್ಮ ಕಡೆಯವರು ತಂದಿರಬಹುದು, ಇಬ್ಬರು ಪರಸ್ಪರ ಗಲಾಟೆ ಮಾಡಿರಬಹುದು, ದಾಳಿಗೆ ಪ್ರತಿದಾಳಿ ಇದ್ದೇ ಇರುತ್ತೆ ಎಂದಿದ್ದಾರೆ. ಭರತ್ ರೆಡ್ಡಿ ಕಡೆಯವರು ಏನು ಸತ್ಯವಂತರ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದ್ದಂದ್ರೆ ಈಗ ನಾವು ಫೈರಿಂಗನ್ನು ಮಾಡೋದ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು, ಕಟಿಗಳು ಇದ್ರೆ ನಮ್ಮದೇ ಕಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವರಪ್ಪ ಹೊಡಿತಾರಂದೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನೋ? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂತ ಟೈಮಲ್ಲಿ ಪ್ರತಿದಾಳಿ ಆಗೇ ಆಗುತ್ತೆ. ಹೀಗೆ ಬಳ್ಳಾರಿ ಗಲಾಟೆಯಾಗಿ 6 ದಿನವಾದ್ರೂ ದಿನಕ್ಕೊಂದು ವಿಡಿಯೋಗಳು ವೈರಲ್ ಆಗ್ತಿವೆ, ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಿವೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿ ಅಡ್ಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಗಲಾಟೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಬಳ್ಳಾರಿಗೆ ತೆರಳೋ ಮುನ್ನ ಮಾತನಾಡಿದ ಡಿಸಿಎಂ ಡಿಕೆ, ಬಳ್ಳಾರಿಯಲ್ಲಿ ಶಾಂತಿ ಇರಬೇಕು, ಎಲ್ಲಾ ಕಡೆ ಶಾಂತಿ ಇರಬೇಕು ಎಂದಿದ್ದಾರೆ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಡಿಕೆ ಬಳ್ಳಾರಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಶ್ರೀರಾಮುಲು, ಎಲ್ಲರೂ ಸೇರಿಕೊಂಡು ಕೇಸ್ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂದ್ರು. ಇವತ್ತು ಏನು ರಾಜಶೇಖರ್ ಡೆತ್ ಆಗಿದಾರೋ ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರ್ದು ಅನ್ನೋಂಥ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನು ಪ್ರಯತ್ನ ಕೂಡ ಮಾಡೋಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳು ಬರಲಿ, ಬಂದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನ, ಇಲ್ಲ ಅವ್ರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಮೃತ ರಾಜಶೇಖರ್ ಕುಟುಂಬಕ್ಕೆ ಕೊಟ್ಟ ಪರಿಹಾರದ ಲೆಕ್ಕ ಕೇಳಿದ ವಿಪಕ್ಷಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಐಟಿ ಅವರ ಹತ್ರನೇ ಇದೆಯಲ್ಲ ಅಂತ ತಿವಿದಿದ್ದಾರೆ. ಜಮೀರ್ ಹತ್ರ ಮಾತಾಡ್ತೀನಿ, ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ, ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ. ಇನ್ನು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರೋ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ಬಿಜೆಪಿಯವರು ರಾಜಕೀಯವಾಗಿ ಮಾತನಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಯಾವಾಗಲೂ JDSನವರು ಬಿಜೆಪಿಯವರು ಕಾನೂನು ರೀತಿ ಮಾತಾಡಲ್ಲ, ಅವ್ರು ರಾಜಕೀಯವಾಗಿ ಮಾತಾಡಲ್ಲ, ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ, ನೋಡೋಣ. ಬಳ್ಳಾರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಬಿಜೆಪಿ ಸಿಬಿಐ ತನಿಖೆಗೆ ಆಗ್ರಹಿಸಿ ಹೋರಾಟ ನಡೆಸಲು ನಿರ್ಧರಿಸಿದೆ. ರಾಜ್ಯಾದ್ಯಂತ ಹೋರಾಟ ನಡೆಸಲು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.